ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಇದೇನಿದು, ಮನೆಗೆ ಬೀಗ ಹಾಕಿದ್ದಾರೆ. ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಎಲ್ಲಿಗೆ ಹೋದ್ರು? ಅತ್ತಿಗೆನಾದ್ರೂ ಮನೇಲಿ ಇರ್ತಿದ್ರು, ಅವರು ಕಾಣಿಸ್ತಿಲ್ವಲ್ಲ. ಓ ಭಾವನಾ, ಚೆನ್ನಾಗಿದ್ಯಾ? ಹಾ ಆಂಟಿ, ಚೆನ್ನಾಗಿದ್ದೀನಿ ಆಂಟಿ. ಅದು ಮನೆ ಹತ್ರ ಹೋಗಿದ್ದೆ, ಅಪ್ಪ ಅಮ್ಮ ಅಣ್ಣ ಅತ್ತಿಗೆ ಯಾರು ಕಾಣಿಸ್ಲಿಲ್ಲ. ನಿಮ್ಗೇನಾದ್ರೂ ಹೇಳಿ ಹೋಗಿದ್ರಾ? ನಿಮ್ ಸಂತೋಣನ್ ಮನೆ ಇವತ್ತು ಗ್ರೂಪ್ ರೇಷ್ ಅಲ್ವಾ, ಎಲ್ಲಾರು ಅಲ್ಲೋಗಿದ್ದಾರೆ. ನಮ್ ಅಣ್ಣನ ಮನೆ ಗೃಹ ಪ್ರವೇಶನ? ಓ ನೋಡಮ್ಮ, ಕಾರ್ಡ್ ಕೊಟ್ಟಿದ್ದಾರೆ. ಯಾಕಮ್ಮ, ನಿನ್ಗೆ ಹೇಳಿಲ್ವಾ? ಹಾ ಹೇಳಿದ್ರು ಆಂಟಿ, ನಾನೇ ಮರ್ತ್ಬಿಟ್ಟೆ. ಆಂಟಿ, ನೀವೇನು ಅನ್ಕೊಳ್ಳಲ್ಲ ಅಂದ್ರೆ ಈ ಕಾರ್ಡ್ ನಾನು ಇಟ್ಕೋಬಹುದಾ? ಹಾ ಇಟ್ಕೊಳಮ್ಮ, ಬಾಮ ಹೋಗೋಣ. ಇಲ್ಲ ಆಂಟಿ, ಪರವಾಗಿಲ್ಲ, ನೀವು ಹೊರಡಿ, ನಾನು ಬಂದ್ಬಿಡ್ತೀನಿ. ಸರಿ ಅಮ್ಮ. ಸಂತು ಅಣ್ಣನ ಮನೆ ಗೃಹ ಪ್ರವೇಶನ? ನನಗೆ ಈ ವಿಷಯ ಹೇಳಲೇ ಇಲ್ವಲ್ಲ. ಅಪ್ಪ ಅಮ್ಮನಾದ್ರೂ ನನ್ನ ಹತ್ರ ಹೇಳ್ಕೋಬಹುದಾಗಿತ್ತಲ್ಲ. ಅದು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಏನಣ್ಣ ಹೀಗೆ ಹೇಳ್ತಿದ್ಯಾ? ಅಪ್ಪ ಅಮ್ಮ ಸಿಕ್ಕಿದ್ರ ಅಂತ ಕೇಳ್ತಿದ್ಯಲ್ಲ, ಅವ್ರು ಎಲ್ಲಿ ಹೋಗಿದ್ದಾರೆ? ಅಕ್ಕೆ ಅಣ್ಣ ಏನ್ ಹೇಳ್ತಿದ್ದಾನೆ? ನೀವಾದ್ರೂ ಹೇಳಿ, ಅಪ್ಪ ಅಮ್ಮ ಎಲ್ಲಿ ಹೋಗಿದ್ದಾರೆ, ನಿಜ ಹೇಳಿ. ಅದು ಅಕ್ಕ, ಸಂತೋಷ್ ಭಾವ ಇದಾರಲ್ಲ ಅವರು. ಮಾಡೋದೆಲ್ಲ ಮಾಡಿ ಏನು ಗೊತ್ತಿಲ್ಲದೆ ಇರೋ ತರ ನಿಂತಿದ್ಯಾ? ಅವ್ರಿಗೆ ಯಾತಕ್ಕೆ ನೋಟಿಸ್ ಕಳಿಸ್ದೆ? ತಿಂಗಳು ಕಳೆದ್ರೆ ಹೇಗೆ ಖರ್ಚು ನಿಭಾಯಿಸೋದಪ್ಪ ಅಂತ ಒಂದೊಂದು ರೂಪಾಯಿಗೂ ಒದ್ದಾಡ್ತಿರ್ತೀನಿ. ಇಲ್ಲಿ ಇವ್ರದ್ದು ಬೇರೆ ರಗಳ ಇಲ್ಲ. ಸಾಕು ಕಣೋ, ಸಾಕು ರೀ. ಇಂಥ ಲೆಕ್ಕಾಚಾರದ ಬದುಕು ನಮಗ್ ಬೇಡ ರೀ. ನಮಗೆ ಇವ್ರ ಸಮಾಸಾನೇ ಬೇಡ, ಬೇಡ ಮಾವ. ಅದಕ್ಕೆ ಅತ್ತೆ ಮಾವ ಇಬ್ರು ಮನ್ಸು ನೋಯಿಸ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟವ್ರೆ. ಇದನ್ನ ನನ್ನಿಂದ ಯಾಕೆ ಮುಚ್ಚಿಟ್ರಿ? ಇಷ್ಟೆಲ್ಲ ನಡೆದೋಗಿದೆ, ನನಗ್ ಒಂದ್ ಮಾತು ಹೇಳ್ಬೇಕು ಅಂತ ನಿಮಗ್ ಅನಿಸ್ಲಿಲ್ವಾ? ಪಾಪ ಅಪ್ಪ ಅಮ್ಮ ಈ ವಯಸ್ಸಲ್ಲಿ ಮನೆಯಿಂದ ಹೊರಗೆ ಹಾಕಿದ್ದಾರೆ ಅಂದ್ರೆ ಅವ್ರು ಎಲ್ಲಿದಾರೋ, ಹೇಗಿದಾರೋ? ನಮಗೋಸ್ಕರ ಅಷ್ಟೆಲ್ಲ ಕಷ್ಟಪಟ್ಟು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಅವ್ರ ಜೊತೆ ಹೀಗ ನಡ್ಕೊಳ್ಳೋದು? ಈ ಸಂತು ಅವನಿಗೆ ಯಾರು ಹೇಳೋರು ಕೇಳೋರಿಲ್ಲ ಅಂತ ಅವ್ನು ಹೀಗೆಲ್ಲ ಮಾಡ್ತಿದ್ದಾನ? ತಂದೆ ತಾಯಿ ತ್ಯಾಗಕ್ಕೆ ಇದ ಅವ್ನು ಕೊಡ್ತಿರೋ ಬೆಲೆ? ಅವ್ನು ನನ್ನ ಅಣ್ಣ ಅಂತ ಹೇಳ್ಕೊಳಕ್ಕೆ ನನಗೆ ಅಸಹ್ಯ ಆಗ್ತಿದೆ. ಹೌದು ಅಕ್ಕ, ವೀಣಾ ಅಕ್ಕನು ಇಷ್ಟೆಲ್ಲ ಆಗಿದ್ದಕ್ಕೆ ಸಾನೆ ಬೇಜಾರು ಮಾಡ್ಕೊಂಡವ್ರೆ. ಈ ವಿಷಯ ಏನಾದ್ರೂ ನಿಮಗ್ ಗೊತ್ತಾದ್ರೆ ನೀವು ಬೇಜಾರು ಮಾಡ್ಕೋತೀರ ಅಂತ ಹೇಳಿಲ್ಲ ಅಷ್ಟೇ. ಇಲ್ಲಿ ನೋಡಿ, ಅಪ್ಪ ಅಮ್ಮನ್ನ ಹೊರಗೆ ಹಾಕಿ ಯಾರಿಗೂ ಗೊತ್ತಿಲ್ಲದೆ ಇರೋ ಹಾಗೆ ಅವನ್ ಮನೆ ಗೃಹ ಪ್ರವೇಶ ಮಾಡ್ಕೋತಿದ್ದಾನೆ. ಇದನ್ನ ಹೀಗೆ ಬಿಟ್ರೆ ಆಗಲ್ಲ. ಅಣ್ಣ ಬಾ ನನ್ ಜೊತೆ. ಅಣ್ಣ, ನಾವ್ ಹೀಗೆ ಬಾಯಿ ಮುಚ್ಕೊಂಡಿದ್ರೆ ಆಗಲ್ಲ, ಸ್ವಲ್ಪ ಮಾತಾಡೋದನ್ನು ಕಲಿಬೇಕು. ಬಾ ಹೋಗೋಣ. ಅದಕ್ಕೆ ಬನ್ನಿ. ಲಕ್ಷ್ಮೀ